ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। नमो ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधि नाम। नमस्ते सारस्वती देवो गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। ಜಯಂತಿ ಹುಡುಗಿ म्यूट म्यूट। ओके। ಹಾ, ಈ ಶ್ಲೋಕ 25 ಆಯ್ತು. ಸ್ಕಂದ 1 ಅಧ್ಯಾಯ 4 ಶ್ಲೋಕ 26. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ ಸರ್ವಾತ್ಮಯಮಕೇನಾಪಿ ಯದಾ ನಾತುಷ್ಯತ್ ಹೃದಯಂ ತತಃ. ಹ್ಮ್ ದ್ವಿಜ ದ್ವಿಜರಾದ ಬ್ರಾಹ್ಮಣರೇ, ಆದರೂ ಅವನ ಮನಸ್ಸು ಇನ್ನೂ ತೃಪ್ತಿಗೊಂಡಿರಲಿಲ್ಲ. ಅವರು ಜನರ ಒಟ್ಟು ಒಳಿತಿಗಾಗಿ ಕೆಲಸ ಮಾಡಿದ್ರು ಕೂಡ ಅವರ ಮನಸ್ಸು ಇನ್ನೂ ತೃಪ್ತಿಗೊಂಡಿರಲಿಲ್ಲ. ವ್ಯಾಸದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ವ್ಯಾಸದೇವರು ಹ್ಮ್ ಭಾಗವತವನ್ನ ಎಲ್ಲಾ ವೇದಗಳನ್ನ 4 ಭಾಗಗಳಾಗಿ ವಿಭಜಿಸಿದ್ರು. ಬೇರೆ ಪುರಾಣಗಳು, ಇತಿಹಾಸ ಇತ್ಯಾದಿ ಎಲ್ಲ ಮಾಡಿದ್ರು. ಆದ್ರೂ ಕೂಡ ಅವ್ರಿಗೆ ಇನ್ನೂ ತೃಪ್ತಿ ಸಿಕ್ಕಿರ್ಲಿಲ್ಲ. ಜನರ ಒಳಿತಿಗಾಗಿ ಎಲ್ಲವನ್ನ ಮಾಡಿದ್ರು, ಆದ್ರೂ ಕೂಡ ತೃಪ್ತಿ ಸಿಕ್ಕಿರಲಿಲ್ಲ. ಇದು ಬಹಳ ಮುಖ್ಯವಾದ ಒಂದು ವಿಷಯ. ಸಕಲ ಜ್ಞಾನ ಸಕಲ ಜ್ಞಾನವನ್ನ ಹೊಂದಿದ್ದವರು ವ್ಯಾಸದೇವರು. ಆದ್ರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಕೇವಲ ಜ್ಞಾನದಿಂದ ಒಬ್ಬ ವ್ಯಕ್ತಿ ಸಂತೋಷ ತೃಪ್ತಿಯನ್ನ ಪಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಜ್ಞಾನದ ಕಾರ್ಯಗಳನ್ನು ಮಾಡಿದ್ದಾರೆ, ಆದ್ರೆ ಇನ್ನೂ ತೃಪ್ತರಾಗಿಲ್ಲ. ನಾತಿ ಪ್ರಸೀದತ್ ಹೃದಯಃ ಸರಸ್ವತ್ಯಾಸ್ತಟೇಷು ಚೌ ವಿತರ್ಕಯನ್ ವಿವಿಕ್ತಸ್ಥ ಇದಂ ಚೋವಾಚ ಧರ್ಮವಿತ್. ಆಗ ಮನಸ್ಸಿನಲ್ಲಿ ಅತೃಪ್ತರಾಗಿದ್ದ ಋಷಿಗಳು ಚಿಂತನೆ ಮಾಡಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಧರ್ಮದ ಸಾರ ತಿಳಿದಿತ್ತು. ಹಾಗಾಗಿ ಅವರು ತಮ್ಗೆ ತಾವು ಮಾತಾಡ್ಕೋತಾ ಇದ್ದಾರೆ. ಅಂದ್ರೆ ಋಷಿಗಳು ತಮ್ಮ ಅತೃಪ್ತಿಯ ಕಾರಣವನ್ನ ಹುಡುಕಕ್ಕೆ ಶುರು ಮಾಡಿದ್ರು. ಇದ್ರಲ್ಲಿ ಪ್ರಭುಪಾದರು ಒಂದು ಮಾತನ್ನ ಬರಿತಾ ಇದ್ದಾರೆ. ಒಬ್ಬ ವ್ಯಕ್ತಿ ಅತೃಪ್ತನಾಗಿರೋ ತನಕ ಅವನು ಪರಿಪೂರ್ಣತೆಯನ್ನ ಪಡ್ಕೊಳಕ್ ಆಗಲ್ಲ. ಮತ್ತೆ ಈ ಹೃದಯದ ತೃಪ್ತಿ, ಈ ತೃಪ್ತಿಯನ್ನ ಭೌತಿಕ ವಿಷಯಗಳ ಆಚೆ ಹುಡುಕಬೇಕು. ಭೌತಿಕ ವಿಷಯಗಳಲ್ಲಿ ಅಥವಾ ಭೌತಿಕ ವಿಷಯಗಳಿಂದ ತೃಪ್ತಿಯನ್ನ ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ನಾವು ಜನ್ಮ ಜನ್ಮಾಂತರಗಳಿಂದ ಅದರ ಪ್ರಯತ್ನವನ್ನ ಮಾಡ್ತಾನೇ ಇದೀವಿ, ಏನು ಪಡ್ಕೊಂಡಿಲ್ಲ, ನಾವು ಸಿಕ್ಕಿಲ್ಲ. ಸೊ ಇಲ್ಲಿ 2 ವಿಷಯ ಇದೆ. ಒಂದು, ತೃಪ್ತಿಯನ್ನ ನಾವು ಭೌತಿಕ ವಿಷಯಗಳ ಆಚೆ ಪಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. 2ನೇದು, ನಾವು ತೃಪ್ತರಾಗೋ ತನಕ ಪರಿಪೂರ್ಣತೆಯನ್ನ ಪಡ್ಕೊಳಕ್ ಆಗಲ್ಲ. ಅಲ್ಲಿ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಅಶಾಂತಸ್ಯ ಕುತ ಸುಖಂ ಅಂತ. ಯಾರಿಗೆ ಮನಃಶಾಂತಿ ಇಲ್ವೋ ಅವರು ಸುಖ ಹೆಂಗೆ ಪಡ್ಕೊಳಕ್ ಆಗತ್ತೆ?
ಅದೇ ರೀತಿ ಯಾರು ತೃಪ್ತರಾಗಿಲ್ವೋ ಅವರು ಪರಿಪೂರ್ಣತೆಯನ್ನ ಪಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವರ ಹೃದಯ ಯಾವಾಗ್ಲೂ ಇದು ಬೇಕು, ಅದು ಬೇಕು, ಇನ್ನೊಂದ್ ಬೇಕು, ಮತ್ತೊಂದ್ ಬೇಕು ಅಂತಾನೆ ಹಾತೊರಿತಾ ಇರುತ್ತೆ. ಆಗ ಪರಿಪೂರ್ಣತೆಯ ಬಗ್ಗೆ ಅವರಿಗೆ ಯೋಚನೆ ಮಾಡಕ್ ಕೂಡ ಸಮಯ ಎಲ್ಲಿರುತ್ತೆ. ಹ್ಮ್ ಆಗ ಇದೊಂದು ಬಹಳ ಮುಖ್ಯವಾದ ವಿಷಯ ನಾವು ತಿಳ್ಕೋಬೇಕು. ಆ, ನಮ್ಮ ಕರ್ಮ ಫಲದ ಪ್ರಕಾರ ನಮಗೆ ಏನು ಲಭ್ಯವಾಗಬೇಕಾಗಿತ್ತೋ ಅದು ಲಭ್ಯವಾಗಿದೆ, ಅಥವಾ ಲಭ್ಯವಾಗತ್ತೆ ಭವಿಷ್ಯದಲ್ಲಿ. ಏನಿದೆಯೋ ಅದರಿಂದ ತೃಪ್ತಿಯನ್ನ ಪಡ್ಕೋಬೇಕು, ತೃಪ್ತರಾಗ್ಬೇಕು. ಆಯ್ತು ಇಷ್ಟೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು, ಹ್ಮ್, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತ. ಅಷ್ಟೇ, ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತರಾಗಿರೋದು. ಆದ್ರೆ ಇವತ್ತಿನ ಜನರು ಹೇಳ್ತಾರೆ, ಹಾಸಿಗೆ ಆಚೆ ಕಾಲಿರ್ಲಿಲ್ಲ ಅಂದ್ರೆ ನಿಮ್ಮ ಜೀವನ ವ್ಯರ್ಥ, ವಿಫಲರಾಗಿದ್ದೀರಾ, ಸೋತಿದ್ದೀರಾ ಜೀವನದಲ್ಲಿ. ನಮ್ಗಾಗೋದು 10 ರೂಪಾಯಿ, ಆದ್ರೆ 100 ರೂಪಾಯಿ ವಸ್ತು ಕೊಂಡ್ಕೋಬೇಕು, ನಾವು ಅದಕ್ಕೆ ಸಾಲ ಮಾಡ್ಬೇಕು. ಅಂದ್ರೆ ತೃಪ್ತಿ ಅನ್ನೋದೇ ಇಲ್ಲ ಮನುಷ್ಯನಿಗೆ. ತೃಪ್ತಿ ಇಲ್ಲದೆ ಇರುವಾಗ ಅವನು ಪರಿಪೂರ್ಣತೆಯನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಹ್ಮ್ ಬಹಳ ಮುಖ್ಯವಾದ ವಿಷಯ ಇದು. ಇದು ಅಭ್ಯಾಸ ಮಾಡ್ಕೋಬೇಕು ಭಕ್ತರೆಲ್ಲ. ಏನಿದೆಯೋ ಆಯ್ತು, ಕೃಷ್ಣ ಏನು ಸಿಗ್ಬೇಕೋ ಕೊಟ್ಟಿದ್ದಾನೆ, ಸಾಕು, ಇನ್ನು ಬೇಡ. ಧೃತವ್ರತೇನ ಹಿ ಮಯಾ ಛಂದಾಂಸಿ ಗುರವೋಗ್ನಯಃ ಮಾನಿತಾ ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಂ ಭಾರತವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ಪ್ರದರ್ಶಿತಃ ದೃಶ್ಯತೆ ಯತ್ರ ಧರ್ಮಾದಿ ಸ್ತ್ರೀ ಶೂದ್ರಾದಿಭಿರಪ್ಯುತ. ಯೋಚನೆ ಮಾಡ್ತಾ ಇದಾರೆ ವ್ಯಾಸದೇವರು. ನಾನು ಬಹಳ ಕಠಿಣ ವ್ರತ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಯಾವ ಪೂರ್ಣ ಶ್ರದ್ಧೆಯಿಂದ, ಆ ತೋರಿಕೆಗೆ ಅಲ್ಲ, ಪೂರ್ಣ ಶ್ರದ್ಧೆಯೊಂದಿಗೆ ವೇದಗಳನ್ನ ಆರಾಧಿಸಿದ್ದೀನಿ, ಆಧ್ಯಾತ್ಮಿಕ ಗುರುಗಳನ್ನ ಆರಾಧಿಸಿದ್ದೀನಿ, ಮತ್ತೆ ಯಜ್ಞಗಳನ್ನ ಮಾಡಿದ್ದೀನಿ, ಮತ್ತೆ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡಿದ್ದೀನಿ. ಹ್ಮ್ ಮತ್ತೆ ಮಹಾಭಾರತದ ಒಂದು ಆ ಗುರು ಶಿಷ್ಯ ಪರಂಪರೆ ಪ್ರಕಾರವಾಗಿ ಆ ಮಹಾಭಾರತವನ್ನ ವಿವರಿಸಿದ್ದೀನಿ. ಅದರಿಂದ ಸ್ತ್ರೀಯರು, ಶೂದ್ರರು, ದ್ವಿಜ ಬಂಧುಗಳು ಕೂಡ ಧರ್ಮದ ಪದವನ್ನ ನೋಡಬಹುದಾಗಿದೆ. ಅಂದ್ರೆ ಅವರು ತಮ್ಮ ತಾವು ಏನು ಸಾಧಿಸಿದ್ದಾರೋ ಇದ್ರವರೆಗೂ ಅದರ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಅಂದ್ರೆ ಯೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲ ಆಗಿದೆ, ಆ ನಿಯಮಗಳನ್ನ ಪಾಲನೆ ಮಾಡಿದೀನಿ, ವೇದಗಳನ್ನ ಆರಾಧನೆ ಮಾಡಿದೀನಿ, ಗುರುಗಳನ್ನ ಆರಾಧನೆ ಮಾಡಿದೀನಿ, ಯಜ್ಞಗಳನ್ನ ಮಾಡಿದೀನಿ, ಮಹಾಭಾರತವನ್ನ ಕೊಟ್ಟಿದ್ದೀನಿ, ಆದ್ರೂ ಕೂಡ ಯಾಕೆ ನಾನು ಅತೃಪ್ತನಾಗಿದ್ದೀನಿ? ಪ್ರಭುಪಾದರು ಬರೀತಾರೆ, ವೇದಗಳನ್ನ ಜನರು ಕಠಿಣ ನಿಯಮಗಳನ್ನ ಪಾಲನೆ ಮಾಡದೆ, ಮತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ದೇ ಹೋದ್ರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ. ಹಾಗಾಗಿ ಯಾರು ಇವೆಲ್ಲವನ್ನ ಪಡ್ಕೊಳ್ಳೋಕೆ ಇಚ್ಛುಕನಾಗಿರೋ ಅಭ್ಯರ್ಥಿ ವೇದಗಳನ್ನ, ಗುರುಗಳನ್ನ, ಯಜ್ಞಾಗ್ನಿಯನ್ನ ಆರಾಧನೆ ಮಾಡುದು. ಮತ್ತೆ ಈ ಎಲ್ಲ ವೈದಿಕ ಜ್ಞಾನದ ಸೂಕ್ಷ್ಮತೆಗಳನ್ನ ಮಹಾಭಾರತದಲ್ಲಿ ವ್ಯಾಸದೇವರು ಬಹಳ ವ್ಯವಸ್ಥಿತವಾಗಿ ಪ್ರಸ್ತುತಪಡಿಸಿದ್ದಾರೆ. ಯಾವ ರೀತಿಯಲ್ಲಿ ಅಂದ್ರೆ ಅಲ್ಪ ಬುದ್ಧಿಯುಳ್ಳ ಜನರು, ಅವರು ಕೂಡ ಇದನ್ನ ಅರ್ಥ ಮಾಡ್ಕೋಬಹುದಾಗಿದೆ. ಕಲಿಯುಗದಲ್ಲಿ ಎಲ್ಲರೂ ಕೂಡ ಅಲ್ಪ ಬುದ್ಧಿ ಉಳ್ಳವರೇ. ಮಂದ ಮತಯೋ ಭಾಗವತದಲ್ಲಿ ಹೇಳ್ತಾರೆ, ಮಂದ ತುಂಬಾ ಆಲಸ್ಯ, ಸುಮಂದ ಮತಯೋ, ಅಷ್ಟೊಂದು ಬುದ್ಧಿ ಇಲ್ಲ ಕಲಿಯುಗದ ಜನರಿಗೆ. ಹಾಗಾಗಿ ಈ ಯುಗದಲ್ಲಿ ಮಹಾಭಾರತ ಮೂಲ ವೇದಗಳಿಗಿಂತ ಹೆಚ್ಚು ಅವಶ್ಯಕವಾದ ಗ್ರಂಥ. ಯಾಕಂದ್ರೆ ವೇದಗಳು ಯಾರು ಓದಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಮಹಾಭಾರತದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಭಗವದ್ಗೀತಾ.
तथापीव मे दह्यो ह्यात्मा चैवात्मना विभुः असंपन्ना इव भाति ಬ್ರಹ್ಮವರ್ಚಸ್ಯ ಸತ್ತಮಃ. ಆದ್ರೂ ನನಗೆ ಒಂದು ಅಪರಿಪೂರ್ಣ ಅನ್ನಿಸ್ತಾ ಇದೆ. ಆ ವೇದಗಳಲ್ಲಿ ಇರುವಂತ ಎಲ್ಲವನ್ನೂ ಕೂಡ ನಾನು ಹೊಂದಿದ್ದೇನೆ, ಆದ್ರೂ ಕೂಡ ನನಗೇನೋ ಅಪರಿಪೂರ್ಣತೆಯ ಭಾವನೆ. ಆ, ವೇದಗಳ ಪ್ರಕಾರ ವೈದಿಕ ಸಾಧನೆಗಳನ್ನೆಲ್ಲ ಪೂರ್ಣಗೊಳಿಸ್ಕೊಂಡಿದ್ರು ವ್ಯಾಸದೇವರು. ಅಂದ್ರೆ ವೇದಗಳಲ್ಲಿ ನಿಯಮಿತ ಕರ್ತವ್ಯಗಳಿವೆ, ಅವುಗಳನ್ನ ಮಾಡೋದ್ರಿಂದ ಆ ಆಮ್, ಜಡ ವಿಷಯಗಳಲ್ಲಿ ಮುಳುಗೋಗಿರೋ ಜೀವಿ ಕೂಡ ಪರಿಶುದ್ಧನಾಗ್ಬೋದು. ಆದ್ರೆ ಅದೇ ಅಂತಿಮವಾದ ಸಾಧನೆ ಅಲ್ಲ. ಆದ್ರೆ ಈ ಪರಿಶುದ್ಧತೆ ಅಥವಾ ಇದನ್ನ ಮುಕ್ತಿ ಅಂತ ಕರೀಬಹುದು, ಈ ಪರಿಶುದ್ಧತೆ ಪಡಿದೇ ಇದ್ರೆ ಒಬ್ಬ ವ್ಯಕ್ತಿಯ ಅಲೌಕಿಕ ಸ್ತರಕ್ಕೆ ಬರೋಕ್ಕಾಗಲ್ಲ. ವ್ಯಾಸದೇವರಿಗೆ ಅದಕ್ಕೆ ಸ್ವಲ್ಪ ಗೊಂದಲ ಆಯ್ತು. ಏನಿದು, ನಾನು ಏನ್ ಮಾಡ್ತಾ ಇದ್ದೀನಿ, ಇದರಿಂದ ಏನ್ ಪ್ರಯೋಜನ ಅನ್ನೋ ಒಂದು ಗೊಂದಲದಲ್ಲಿ ಅವರು ಅತೃಪ್ತಿಯನ್ನ ಅನುಭವಿಸ್ತಾರೆ. ಯಾಕಂದ್ರೆ ವೇದಗಳಲ್ಲಿರೋದು ಎಲ್ಲವೂ ಗೊತ್ತಿದೆ, ಅದರ ಪ್ರಕಾರ ಅವ್ರು ಜೀವನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವ್ರಿಗೆ ತೃಪ್ತಿ ಇಲ್ಲ. ಕಿಂಬಾ ಭಾಗವತ ಧರ್ಮಾನ ಪ್ರಾಯೇಣ ನಿರೂಪಿತಾ ಪ್ರಿಯಾ ಪರಮಹಂಸಾನಾಂ ತಯೇವ ಹ್ಯಚ್ಯುತ ಪ್ರಿಯಾ. ಇವಾಗ ಅವರಿಗೆ ಒಂದು ಮನಸ್ಸಿಗೆ ಯೋಚನೆ ಬರ್ತಾ ಇದೆ, ಇದಕ್ಕೆ ಕಾರಣ ಹೀಗಿರ್ಬೋದಾ? ಏನು ಅಂದ್ರೆ, ನಾನು ನಿರ್ದಿಷ್ಟವಾಗಿ ಭಗವಂತನ ಭಕ್ತಿ ಸೇವೆಯನ್ನ ವರ್ಣಿಸಿಲ್ಲ. ಈ ಭಗವಂತನ ಭಕ್ತಿ ಸೇವೆ ಪರಿಪೂರ್ಣ ಜೀವಿಗಳಿಗೆ ಮತ್ತೆ ಅಚ್ಯುತ ಕೃಷ್ಣನಿಗೆ ಬಹಳ ಪ್ರಿಯವಾದದು. ಪರಮಹಂಸಾನಾಂ ಅಚ್ಯುತ ಪ್ರಿಯ. ಭಗವಂತನಿಗೆ ಮತ್ತು ಪರಿಪೂರ್ಣ ಜೀವಿಗಳಾದ ಪರಮಹಂಸರಿಗೆ ಪ್ರಿಯವಾಗಿರುವಂತಹ ಭಕ್ತಿ ಸೇವೆಯ ಬಗ್ಗೆ ನಾನು ವಿಶೇಷವಾಗಿ ಹೆಚ್ಚು ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆ, ಅಲ್ಲಿ ಇಲ್ಲಿ ಎಲ್ಲೋ ಇದೆ. ಹಾಗಾಗಿ ನಾನು ಅತೃಪ್ತಿಯನ್ನ ಅನುಭವಿಸ್ತಾ ಇರಬಹುದು ಅನ್ನೋದು ವ್ಯಾಸದೇವರ ಚಿಂತನೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸೇವೆಯಲ್ಲಿ ಸ್ಥಿತನಾಗಿಲ್ಲದೆ ಹೋದ್ರೆ ಭಗವಂತನು ತೃಪ್ತಿಯನ್ನ ಹೊಂದೋದಿಲ್ಲ, ಜೀವಿನೂ ತೃಪ್ತಿಯನ್ನು ಹೊಂದೋದಿಲ್ಲ ಅಂತ ಪ್ರಭುಪಾದ ಬೆಳಿತಾರೆ. ಭಗವಂತನಿಗೂ ಬೇಕಾಗಿರೋದು ಕೇವಲ ಭಕ್ತರು, ಭಕ್ತಿ. ಹಾಗಾಗಿ ಭಗವಂತನೂ ಭಕ್ತಿ ಇಲ್ಲದೆ ತೃಪ್ತನಾಗೋದಿಲ್ಲ, ಜೀವಿಯೂ ಕೂಡ ತೃಪ್ತನಾಗೋಕ್ ಸಾಧ್ಯ ಇಲ್ಲ. ಮತ್ತೆ ಈ ದೋಷವನ್ನ, ಈ ನ್ಯೂನತೆಯನ್ನ ನಾರದ ಮುನಿಗಳು, ವ್ಯಾಸದೇವರ ಆಧ್ಯಾತ್ಮಿಕ ಗುರುಗಳು ಕಂಡುಹಿಡಿತಾರೆ. ನೀವು ಮತ್ತೆ ಅವ್ರು ಈ ರೀತಿ, ವ್ಯಾಸದೇವರು ಈ ರೀತಿ ಮನಸ್ಸಿನಲ್ಲಿ ಯೋಚನೆ ನಡೀತಾ ಇರುವಾಗ ನಾರದ ಮುನಿಗಳು ಅಲ್ಲಿಗೆ ಬರ್ತಾರೆ. ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಜೀವಿ ಬಹಳ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ರೆ ಭಗವಂತ ತನ್ನ ಪ್ರತಿನಿಧಿಗಳನ್ನ ಕಳಿಸ್ತಾನೆ. ಸಾಮಾನ್ಯವಾಗಿ ಭಾಗವತದಲ್ಲಿ ನಾವು ನೋಡ್ತೀವಿ, ಹೆಚ್ಚಿನ ಭಕ್ತರು ನಾರದ ಮುನಿಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ನಾವು ಬ್ರಹ್ಮವಧ್ವ ಗೌಡ ಸಂಪ್ರದಾಯದಲ್ಲಿರೋದ್ರಿಂದ ನಾರದ ಮುನಿಗಳ ಕೃಪೆಗೆ ನಾವು ಕೂಡ ಪಾತ್ರರಾಗಿದ್ದೀವಿ. ತಸ್ಯೈವಂ ಖಿಲಂ ಆತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ. ಮುಂಚೆ ಹೇಳಿದಂಗೆ ನಾರದರು ವ್ಯಾಸದೇವರ ಕುಟೀರದ ಹತ್ರ ಬರ್ತಾರೆ, ಸರಸ್ವತಿಯ ದಡದಲ್ಲಿ ಇದ್ದಿದ್ದಂತ ಅವರ ಕುಟೀರದ ಹತ್ರ ಬರ್ತಾರೆ. ಆ ಕ್ಷಣದಲ್ಲಿ ವ್ಯಾಸದೇವರ ಒಂದು ಅತೃಪ್ತಿ ಅದು ಜ್ಞಾನದ ಅಭಾವದಿಂದಾಗಿ ಆಗಿರಲಿಲ್ಲ. ಮತ್ತೆ ಈ ಭಾಗವತ ಧರ್ಮ ಅದು ಸಂಪೂರ್ಣವಾಗಿ ಪರಿಶುದ್ಧ ಭಕ್ತಿ ಸೇವೆಯನ್ನ ಒಳಗೊಂಡಿದೆ. ಅದ್ವೈತವಾದಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ. ಈ ಅದ್ವೈತವಾದಿಗಳನ್ನ
ಇಲ್ಲಿ ಪರಿಗಣಿಸೋದಿಲ್ಲ. ಭಾಗವತ ಭಗವಂತನ ಅಲೌಕಿಕ ಚಟುವಟಿಕೆಗಳಿಂದ ತುಂಬಿದೆ. ವ್ಯಾಸದೇವರು ದಿವ್ಯ ಪುರುಷರಾಗಿದ್ರು, ಆದ್ರೂ ಕೂಡ ಅವರು ಅತೃಪ್ತಿಯನ್ನ ಅನುಭವಿಸಿದ್ರು. ಯಾಕೆ? ತಾವು ಬರ್ದಿದ್ದಂತ ಯಾವ ಕೃತಿಯಲ್ಲೂ ಅವರು ಸರಿಯಾಗಿ ಭಗವಂತನ ಅಲೌಕಿಕ ಚಟುವಟಿಕೆಗಳನ್ನ ನಿರೂಪಿಸಿರ್ಲಿಲ್ಲ. ಹಾಗಾಗಿ ಕೃಷ್ಣನೇ ಅವರ ಹೃದಯದಲ್ಲಿ ಈ ಪ್ರೇರಣೆಯನ್ನ ನೀಡಿದ್ದಾನೆ. ಹಾಗಾಗಿ ಅವರು ಅತೃಪ್ತಿಯನ್ನ ಅನುಭವಿಸಿದ್ರು. ಅಂದ್ರೆ ಭಗವಂತನ ಪ್ರೇಮ ಭಕ್ತಿ ಸೇವೆ ಇಲ್ಲದೆ ಎಲ್ಲವೂ ಶೂನ್ಯ, ಏನು ಪ್ರಯೋಜನ ಇಲ್ಲ. ಮತ್ತೆ ಭಗವಂತನ ಅಲೌಕಿಕ ಸೇವೆಯಲ್ಲಿ ಎಲ್ಲವೂ ಪೂರ್ಣವಾಗತ್ತೆ. ಮತ್ತೆ ಅದಕ್ಕೆ ಬೇರೆ ಕರ್ಮ ಜ್ಞಾನದ ಅವಶ್ಯಕತೆನೇ ಇಲ್ಲ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನೈತಿ ಆಶು ವೈರಾಗ್ಯಂ ಜ್ಞಾನಂ. ಜ್ಞಾನವೂ ತಂತಾನೇ ಬೆಳ್ಕೊಳುತ್ತೆ, ವೈರಾಗ್ಯವೂ ಬರುತ್ತೆ. ಅದು ಭಕ್ತಿ ಸೇವೆಯ ಶ್ರೇಷ್ಠ ಸ್ಥಾನ. ಹಾಗಾಗಿ ಆ ಭಕ್ತಿ ಸೇವೆಯ ಬಗ್ಗೆ, ಪರಿಶುದ್ಧ ಭಕ್ತಿ ಸೇವೆಯ ಬಗ್ಗೆ ಹೆಚ್ಚು ವರ್ಣನೆ ನೀಡಿರ್ಲಿಲ್ಲ ವ್ಯಾಸದೇವರು. ಹಾಗಾಗಿ ಅವರು ಅತೃಪ್ತಿಯನ್ನ ಅನುಭವಿಸ್ತಾ ಇದ್ರು. ಮತ್ತೆ ಈ ಒಂದು ವಿಚಾರದ ಪ್ರೇರಣೆ ಕೂಡ ಭಗವಂತಾನೇ ಅವರೊಳಗಿಂದ ನೀಡಿದ್ದಾನೆ. ಹಾಗಾಗಿ ಅವರ ಮನಸ್ಸಿಗೆ ಆ ಯೋಚನೆ ಬಂದಿದೆ. ಅಷ್ಟೊತ್ತಿಗೆ ಅಲ್ಲಿ ನಾರದರು ಬಂದಿದ್ದಾರೆ. ತಮ್ಮ ವಿಘ್ನಾಯ ಸಹಸಾ ಪ್ರತ್ಯುತ್ಥಾಯಾಗತಂ ಮುನಿ ಪೂಜಯಾಮಾಸ ವಿಧಿವನ್ ನಾರದಂ ಸುರ ಪೂಜಿತಂ. ನಾರದರ ಆ ಒಂದು ಮಂಗಳಕರ ಆಗಮನದ ಆಗಮನವನ್ನ ನೋಡಿದ ತಕ್ಷಣ ವ್ಯಾಸದೇವರು ಬಹಳ ಗೌರವಪೂರ್ವಕವಾಗಿ ಎದ್ದು ನಿಲ್ತಾರೆ. ಮತ್ತೆ ಆ ಬ್ರಹ್ಮ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಎಷ್ಟು ಗೌರವವನ್ನು ಕೊಡಬೇಕೋ ಅಷ್ಟೇ ಗೌರವವನ್ನು ಕೊಟ್ಟು ಅವರನ್ನ ಆರಾಧಿಸ್ತಾರೆ. ಬ್ರಹ್ಮನನ್ನ ಇಲ್ಲಿ ವಿಧಿ ಅಂತ ಕರೀತಾ ಇದ್ದಾರೆ. ಅವನು ಮೊದಲ ಸೃಷ್ಟಿಯಾದ ಜೀವಿ, ಮತ್ತೆ ವೇದಗಳ ಮೊದಲ ವಿದ್ಯಾರ್ಥಿ ಮತ್ತು ಪ್ರೊಫೆಸರ್ ಎರಡೂ ಅವರೇ. ಅವರು ಆ ವೇದಗಳನ್ನ ಕೃಷ್ಣನಿಂದ ಕಲಿತಾರೆ, ಮತ್ತೆ ನಾರದರಿಗೆ ಮೊದಲು ಕಲಿಸ್ಕೊಡ್ತಾರೆ. ಹಾಗಾಗಿ ನಾರದರು ಪರಂಪರೆಯಲ್ಲಿ ಎರಡನೇ ಆಚಾರ್ಯ. ಅವರು ಬ್ರಹ್ಮದೇವರ ಪ್ರತಿನಿಧಿ. ಹಾಗಾಗಿ ಅವರನ್ನ ಬ್ರಹ್ಮನಂತೆ ಗೌರವಿಸಲಾಗುತ್ತೆ. ಅದೇ ರೀತಿಯಲ್ಲಿ ಗುರು ಪರಂಪರೆಯಲ್ಲಿ ಇರುವಂತ ಪ್ರತಿಯೊಬ್ಬ ಆಚಾರ್ಯನನ್ನು ಕೂಡ ಇದೇ ರೀತಿ ಗೌರವಿಸಬೇಕು ಅಂತ ಇಲ್ಲಿ ಹೇಳ್ತಾ ಈ ಒಂದು 4ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ನಾರದರು ಬಂದ್ರು. ಇವಾಗ ನಾರದರು ಮತ್ತೆ ವ್ಯಾಸದೇವರ ಸಂವಾದ. ನಾರದರು ವ್ಯಾಸದೇವರಿಗೆ ಭಾಗವತವನ್ನ ಬರೆಯೋದಕ್ಕೆ ಆಜ್ಞೆಯನ್ನ ನೀಡ್ತಾರೆ. ಅಧ್ಯಾಯ 5. ಸೂತವಾಚ ಅಥತ್ತಂ ಸುಖಮಾಸೀನ ಉಪಾಸೀನಂ ಬೃಹತ್ಸವಾಃ ದೇವರ್ಷಿ ಪ್ರಾಹ ವಿಪ್ರರ್ಷಿಂ ವೀಣ ಪಾಣಿ ಸ್ಮಯನ್ನಿವ. ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಆಗ ದೇವರ್ಷಿ, ದೇವತೆಗಳಲ್ಲಿ ಋಷಿ, ದೇವರ್ಷಿಗಳಾದ ನಾರದರು ಆರಾಮವಾಗಿ ಆಸೀನರಾಗಿದ್ದು ನಸು ನಗುತ್ತ ಬ್ರಾಹ್ಮಣರಲ್ಲಿ ವಿಪ್ರರಲ್ಲಿ ಋಷಿ, ಬ್ರಾಹ್ಮಣರಲ್ಲಿ ಋಷಿಗಳಾಗಿದ್ದ ವೇದವ್ಯಾಸರನ್ನ ಕುರಿತು ಈಗ ಹೇಳ್ತಾರೆ. ಆದ್ರೆ ಯಾಕೆ ನಸು ನಗ್ತಾ ಇದ್ದಾರೆ? ಯಾಕಂದ್ರೆ ಅವ್ರಿಗೆ ವ್ಯಾಸದೇವರ ಸ್ಥಿತಿ ಏನು ಅಂತ ಗೊತ್ತಾಯ್ತು. ಅವರು ಅದನ್ನ ಕ್ರಮೇಣವಾಗಿ ಅದನ್ನ ವಿವರಿಸ್ತಾರೆ. ಅವರ ಅತೃಪ್ತಿಗೆ ಕಾರಣ ಏನು ಅಂದ್ರೆ ಭಕ್ತಿ ಸೇವೆ ವಿಜ್ಞಾನವನ್ನ ಸಾಕಷ್ಟು ಪ್ರಸ್ತುತಪಡಿಸಿರ್ಲಿಲ್ಲ. ಅದೇ ಅತೃಪ್ತಿಗೆ ಕಾರಣ. ನಾರದರಿಗೆ ಅದು ಗೊತ್ತಿತ್ತು. ಹಾಗಾಗಿ ಅದರ ಬಗ್ಗೆ ಅವರು ಇವಾಗ ಮಾತಾಡ್ತಾರೆ. ನಾರದ ವಾಚ ಪಾರಶರ್ಯ ಮಹಾಭಾಗ ಭವತ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸಯೇ ಭವ. ವ್ಯಾಸದೇವರನ್ನು ಉದ್ದೇಶಿಸ್ತಾ ಅವ್ರು ಹೇಳ್ತಾರೆ, ಪರಾಶರರ ಮಗನೇ, ಪಾರಶರ್ಯ ಅಂದ್ರೆ ಪರಾಶರ ಮುನಿಗಳ ಮಗನೇ, ನೀವು
ದೇಹ ಮತ್ತೆ ಮನಸ್ಸನ್ನ ಆತ್ಮ ಸಾಕ್ಷಾತ್ಕಾರದ ವಸ್ತುಗಳಾಗಿ ಗುರುತಿಸಿ ತೃಪ್ತಿಯನ್ನ ಪಡ್ಕೊಂಡಿದ್ದಾರೆ ಇದೀರೇನೋ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಆ ವ್ಯಾಸದೇವರು ತಮ್ಮ ಎಲ್ಲ ಬರೆದಿರುವಂತ ಗ್ರಂಥಗಳಲ್ಲೆಲ್ಲ ದೇಹ ಮತ್ತೆ ಮನಸ್ಸು ಆತ್ಮ ಸಾಕ್ಷಾತ್ಕಾರ ವಸ್ತುಗಳು ಎಂಬುದಾಗಿ ಅನ್ನಿಸ್ತಾ ಇದೆ. ಅವರು ಅದನ್ನೇ ಆತ್ಮ ಸಾಕ್ಷಾತ್ಕಾರದ ವಸ್ತುವಾಗಿ ಗುರುತಿಸಿರುವಂತೆ ಕಾಣ್ತಾ ಇದೆ. ಹಾಗಾಗಿ ನಾರದ್ರು ಕೇಳ್ತಾ ಇದಾರೆ, ತೃಪ್ತಿ ಆಗಿದೆಯಾ ನಿಮ್ಗೆ? ಯಾಕಂದ್ರೆ ನೀವು ಆತ್ಮದ ಬಗ್ಗೆ ಏನು ಮಾತಾಡೇ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಆತ್ಮದ ಸಾಕ್ಷಾತ್ಕಾರ. ಆದ್ರೆ ಆತ್ಮವನ್ನ ಬಿಟ್ಟು ನೀವು ದೇಹ ಮನಸ್ಸೇ ಆತ್ಮ ಸಾಕ್ಷಾತ್ಕಾರದ ವಸ್ತು ಅಂತ ನೀವು ಗುರುತಿಸಿದ್ದೀರಾ ಅಥವಾ ಅದನ್ನ ವಿವರಿಸಿದ್ದೀರಾ ಆ ರೀತಿಯಲ್ಲಿ? ತೃಪ್ತಿ ಆಗಿದೆಯಾ ನಿಮ್ಗೆ? ಸೊ ಇಲ್ಲಿ ಒಂದು ಕುರುವನ್ನ ಕೊಡ್ತಾ ಇದಾರೆ, ಒಂದು ಹಿಂಟ್ ಕೊಡ್ತಾ ಇದಾರೆ ನಾರದರು. ಪರಾಶರ ಮುನಿಗಳು ಮಹಾ ಋಷಿಗಳು, ಬಹಳ ಪ್ರಬಲವಾದ ಋಷಿಗಳು, ಅವರ ಮಗ ವ್ಯಾಸದೇವರು. ಹಾಗಾಗಿ ಅವರಿಗೆ ಒಳ್ಳೆ ಮನೆತನ, ಒಳ್ಳೆ ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಅವರು ಬೆಳೆದಿದ್ದಾರೆ. ಆ ಹೀಗಿತ್ತು ಅವರು ಖಿನ್ನ ಮನಸ್ಕರಾಗೋದಿಕ್ಕೆ ಆಗಬಾರ್ದಾಗಿತ್ತು. ಖಿನ್ನ ಮನಸ್ಕರ ಆಗಬಾರ್ದಾಗಿತ್ತು ಅಂದ್ರೆ ಯಾರಿಗೆ ಜೀವನದ ನಿಜವಾದ ತತ್ವ ತಿಳಿದಿದೆಯೋ ಅವರು ಯಾವ ಕಾರಣಕ್ಕೂ ಖಿನ್ನ ಮನಸ್ಕರಾಗೋದಿಲ್ಲ. ಅಂತಹ ತಂದೆಯ ಮಗನಾಗಿದ್ದ ವ್ಯಾಸದೇವರು ಆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಆತ್ಮವನ್ನ ದೇಹ ಮತ್ತೆ ಮನಸ್ಸಿನ ಜೊತೆಗೆ ಅವರು ಸಮೀಕರಿಸಬಾರದಾಗಿತ್ತು. ಅದು ಅಲ್ಪ ಬುದ್ಧಿಯುಳ್ಳ ಜನರಿಗೆ. ಅವರು ದೇಹ ಅಥವಾ ಮನಸ್ಸನ್ನ ಆತ್ಮ ಅಂತ ಅನ್ಕೋಬಹುದು, ಆದ್ರೆ ವ್ಯಾಸದೇವರು ಹಾಗೆ ಮಾಡಬಾರ್ದಾಗಿತ್ತು. ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ, ಒಬ್ಬ ವ್ಯಕ್ತಿ ನಿಜವಾಗ್ಲೂ ಆತ್ಮ ಸಾಕ್ಷಾತ್ಕಾರದ ಹಂತವನ್ನ ತಲುಪಿಲ್ದೆ ಹೋದ್ರೆ ಅವನು ಪ್ರಸನ್ನಾತ್ಮ ಸಂತೋಷವನ್ನ ಅನುಭವಿಸಕ್ಕಾಗಲ್ಲ. ಮತ್ತೆ ಆ ಆತ್ಮ ಸಾಕ್ಷಾತ್ಕಾರ ಮನಸ್ಸು ಮತ್ತೆ ದೇಹವನ್ನ ಮೀರಿರುವಂತ ಅಂತ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಯಾರು ಈ ಆತ್ಮ ಸಾಕ್ಷಾತ್ಕಾರ ಅಥವಾ ಬ್ರಹ್ಮಭೂತ ಹಂತಕ್ಕೆ ಬಂದಿದ್ದಾರೋ ಅವರು ನ ಶೋಚತಿ ನ ಕಾಂಕ್ಷತಿ, ಯಾವ ವಿಷಯದ ಬಗ್ಗೆನೂ ಯಾವ ವಿಷಯವನ್ನು ಅಪೇಕ್ಷಿಸೋದಿಲ್ಲ, ಯಾವ ವಿಷಯದ ಬಗ್ಗೆನೂ ದುಃಖನೂ ಪಡೋದಿಲ್ಲ. ಇದು ಬ್ರಹ್ಮಭೂತ. ಅವಾಗೇನಾಗತ್ತೆ? ಪ್ರಸನ್ನಾತ್ಮ, ನಿಜವಾದ ಪ್ರಸನ್ನತೆ, ಆನಂದವನ್ನ ಅವರು ಅನುಭವಿಸ್ತಾರೆ. ಯಾಕೆ? ಇವತ್ತು ನಮ್ಮ ಜೀವನದಲ್ಲಿ ನಮಗೆ ದುಃಖಕ್ಕೆ ಕಾರಣ ದೇಹ ಮನಸ್ಸಿಗೆ ಬರ್ತಾ ಇರೋ ಒಂದು ಸಮಸ್ಯೆಗಳು. ಮತ್ತೆ ಅದನ್ನ ನಾವೇ ಈ ದೇಹ ಮನಸ್ಸು ಅಂತ ಅನ್ಕೊಂಡು ನಾವು ಜೀವಿಸ್ತಾ ಇದೀವಿ. ಹಾಗಾಗಿ ದೇಹಕ್ಕೆ ಏನಾದ್ರು ತೊಂದರೆ ಬಂದ್ಬಿಡ್ತಾ, ನನಗೇ ತೊಂದರೆ ಆಗೋಯ್ತು ಅಂತ ನಾನು ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ, ದುಃಖ ಅನುಭವಿಸ್ತೀನಿ. ಆದ್ರೆ ಅದು ನನಗೆ ಬಂದಿಲ್ಲ, ಅದು ನನ್ನ ದೇಹಕ್ಕೆ ಬಂದಿದೆ. ದೇಹ ತಾತ್ಕಾಲಿಕ, ಇವತ್ತಲ್ಲ ನಾಳೆ ಇದು ನಾಶ ಆಗ್ಲೇಬೇಕು. ಯಾರು ತಾವು ಆತ್ಮ, ತಾವು ಶಾಶ್ವತ, ಅವರಿಗೆ ಜನ್ಮ ಇಲ್ಲ ಮರಣ ಇಲ್ಲ, ಜನ್ಮ ಮರಣ ಎಲ್ಲವೂ ಕೂಡ ಈ ತಾತ್ಕಾಲಿಕ ದೇಹಕ್ಕೆ ಇದೆ. ಮನಸ್ಸು ಕೂಡ ಸೂಕ್ಷ್ಮ ಶರೀರ, ಹಾಗಾಗಿ ನಾನು ಮನಸ್ಸು ಅಲ್ಲ ಅನ್ನೋ ತಿಳುವಳಿಕೆಯಲ್ಲಿ ಯಾರು ಸ್ಥಿತರಾಗಿರ್ತಾರೋ ಅವ್ರಿಗೆ ಯಾವ ಪರಿಸ್ಥಿತಿಯಲ್ಲೂ ಅವ್ರಿಗೆ ನ ಶೋಚತಿ ನ ಕಾಂಕ್ಷತಿ, ಯಾವ ತರಹದ ದುಃಖವನ್ನು ಅನುಭವಿಸೋದಿಲ್ಲ, ಅಥವಾ ಇದು ಬೇಕು ಅದು ಬೇಕು ಅಂತ ಯಾವ್ದೋ ಒಂದು ಭೌತಿಕ ವಿಷಯದ ಹಿಂದೆನೂ ಓಡೋದಿಲ್ಲ ಅವರು. ವ್ಯಾಸದೇವರು ಅಂತ ಮನೆತನದಲ್ಲಿ, ಅಂತ ಮನೆಯಲ್ಲಿ ಜನ್ಮವನ್ನ ಪಡ್ಕೊಂಡಿದ್ದು. ಅವರು ದೇಹ ಅಥವಾ ಮನಸ್ಸನ್ನ ಆತ್ಮ ಅಂತ ಅವರು ತಪ್ಪು ತಿಳಿಬಾರ್ದಾಗಿತ್ತು, ಅಥವಾ ಆ ರೀತಿ ಪ್ರಸ್ತುತ ಪಡಿಸಬಾರ್ದಾಗಿತ್ತು. ಅದಕ್ಕೆ ನಾರದ್ರು ಕೇಳ್ತಾ ಇದಾರೆ, ಈ ರೀತಿ ಪ್ರಸ್ತುತ ಪಡಿಸಿ ನಿಮ್ಗೆ ತೃಪ್ತಿ ಆಗಿದ್ಯಾ? ಉತ್ತರ ಇಲ್ಲ. ಯಾಕಂದ್ರೆ ದೇಹ ಮತ್ತೆ ಮನಸ್ಸು ಅಥವಾ ಮನಸ್ಸು ಆತ್ಮ ಅಲ್ಲ, ನಾವಲ್ಲ. ಅರೆ ನೋಡಿ, ಇಡೀ ಜಗತ್ತು ಇದೇ ಒಂದು ವ್ಯಾಮೋಹದಲ್ಲಿ ನಡೀತಾ ಇದೆ. ನಾನು ಈ ದೇಹ, ನಾನು ಆತ್ಮ. ನಾನು ಈ ದೇಹ ಅಂದ್ರೆ ಏನು? ಬೆಳಗಿಂದ ಸಂಜೆ ತನಕ ನಾವು ದೇಹವನ್ನ ಒಳ್ಳೆಯ ಸ್ಥಿತಿಯಲ್ಲಿ ಇಡೋದಕ್ಕೆ ಹೆಣಗಾಡ್ತಾ ಇದೀವಿ, ತೀವ್ರವಾದ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದಾಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡು ಕೂತ್ಕೋತೀವಿ.
ತಲೆ ಕೆಡ್ಸ್ಕೊಳ್ಳೋದ್ರಿಂದ ಇನ್ನೊಂದಿಷ್ಟು ದೇಹದ ಆರೋಗ್ಯ ಹಾಳಾಗತ್ತೆ, ಇನ್ನೊಂದಿಷ್ಟು ತಲೆ ಕೆಡ್ಸ್ಕೊಳ್ಳೋಕೆ ಕಾರಣ. ಸಂತೋಷಕ್ಕೆ ಮಾರ್ಗ ಬಹಳ ಸರಳ. ಸುಮ್ನೆ ನಾನು ಈ ದೇಹ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ, ಅಥವಾ ಮನಸ್ಸಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ಆ ಒಂದು ಆ ಪ್ರಜ್ಞೆಯಲ್ಲಿ ನಾವು ಜೀವನವನ್ನ ನಡ್ಸಕ್ಕಾದ್ರೆ ಯಾವ ತರಹ ದುಃಖನೂ ಇಲ್ಲ ನಮಗೆ. ಯಾಕಂದ್ರೆ ಬರ್ತಾ ಇರೋ ಏನ್ ಸಮಸ್ಯೆ ಬಂದ್ರು ಕೂಡ ಅದು ಬರ್ತಾ ಇರೋದು ದೇಹಕ್ಕೆ ಅಥವಾ ಮನಸ್ಸಿಗೆ, ಆತ್ಮಕ್ಕೆ ಅಲ್ಲ. ಆತ್ಮ ಈ ಭೌತಿಕ ನೋವು ನಲಿವುಗಳನ್ನ ಮೀರಿರುವಂತದ್ದು. ಆದ್ರೆ ಪ್ರಭುಪಾದರು ಇದನ್ನ ಮತ್ತೆ 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 ಹೇಳೋರು. ಶಿಷ್ಯಂದ್ರು ಕೇಳೋರು, ಪ್ರಭುಪಾದರು ಯಾಕೆ ನೀವ್ ಯಾವಾಗ್ಲೂ ನಾವ್ ದೇಹ ಅಲ್ಲ, ನಾವ್ ಆತ್ಮ, ನಾವ್ ದೇಹ ಅಲ್ಲ, ನಾವ್ ಆತ್ಮ ಅಂತ ಹೇಳ್ತೀರಾ? ಪ್ರಭುಪಾದರು ನಾ ಹೇಳಿದ್ರು, ನಾನು ಎಷ್ಟ್ ಸತಿ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಪ್ರತಿದಿನ ನಾವ್ ಇದನ್ನ ಕೇಳ್ತಾ ಇರ್ತೀವಿ ಭಾಗವತ ಓದ್ತಿರುವಾಗ, ಪ್ರತಿದಿನ. ಅರೆ ಪುಸ್ತಕ ಮುಚ್ಚಿ ಈ ಕಡೆ ಇಟ್ಟ ತಕ್ಷಣ ಮತ್ತೆ ಏನೋ ಸನ್ನಿವೇಶ ಬರುತ್ತೆ, ನಾನು ದೇಹ ಅನ್ಕೊಂಡೆ ನಾವು ವ್ಯವಹರಿಸೋದು. ಜೀವನದಲ್ಲಿ ಎಲ್ಲಾ ಸನ್ನಿವೇಶಗಳನ್ನು ನಾವು ಎದುರಿಸ್ತಿರುವಾಗ ನಮ್ಮ ಮನಸ್ಸಿನಲ್ಲಿ ನಾನು ದೇಹ, ನಾನು ಆತ್ಮ, ನಾನು ಮನಸ್ಸು ಅಂತಾನೆ ಇರೋದು. ನಾನು ದೇಹ ಆಗ ಇರೋದ್ರಿಂದ ನನ್ನ ದೇಹ ಬಹಳ ಮುಖ್ಯ, ನನ್ನ ದೇಹಕ್ಕೆ ಸಂಬಂಧಿತವಾಗಿರುವಂತ ಸಂಬಂಧಗಳು ಮುಖ್ಯ, ನನ್ನ ಆಸ್ತಿ ಮುಖ್ಯ, ನನ್ನ ಸ್ವತ್ತು ಮುಖ್ಯ, ನನ್ನ ಸ್ಥಾನ ಮುಖ್ಯ, ನನ್ನ ಮಾನ ಮುಖ್ಯ, ಎಲ್ಲವೂ ಕೂಡ ದೇಹಕ್ಕೆ ಸೀಮಿತವಾಗಿರುವಂಥವು. ಯಾವುದು ಆತ್ಮಕ್ಕೆ ಅನ್ವಯವಾಗಿಲ್ಲ. ಅದಕ್ಕೆ ಪ್ರಭುಪಾದರು ಇದಕ್ಕೆ ದೇಹ ಭಾವ ಅಂತ ಇದ್ರು. ದೇಹ ಭಾವ ಅಂದ್ರೆ ದೇಹದ ಯೋಚನೆಯಲ್ಲೇ ನಾನೇ ದೇಹನೇ ಆತ್ಮ ಅಂತ ನಾವು ಜೀವನ ಮಾಡ್ತಾ ಇದ್ವಿ. ಭ್ರಮೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದೊಂದು ಕನಸಿದ್ದಂಗೆ ಭೌತಿಕ ಜಗತ್ತು, ಈ ಭೌತಿಕ ಜೀವನ ಕನಸಿದ್ದಂಗೆ. ಕನಸಿನಲ್ಲಿ ನಾವು ನಿದ್ದೆ ಮಾಡ್ತಾ ಇದೀವಿ, ಕನಸು ಕಾಣ್ತಾ ಇದೀವಿ. ಕನಸಿನಲ್ಲಿ ಒಂದು ಹುಲಿ ಹುಲಿ ಇದೆ, ಓ ಹುಲಿ 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 ಅಂತ ಕಿರ್ಚಾಡ್ತಾ ಇದೀವಿ. ಅದೇ ಪಕ್ಕದಲ್ಲಿ ಇರೋರು ನಮ್ಮನ್ನ ಎಚ್ಚರಗೊಳಿಸ್ತಾರೆ, ಎಲ್ಲಪ್ಪ ಹುಲಿನೂ ಇಲ್ಲ ಎಂತದೂ ಇಲ್ಲ ಅಂತ. ಎಚ್ಚರಗೊಂಡ ತಕ್ಷಣ ಅಯ್ಯೋ ಸುಮ್ಮನೆ ಕನಸು ಕಾಣ್ತಾ ಇದ್ದೆ ನಾನು ಅಂದ್ರೆ, ಆ ಕನಸಿಗೆ ಯಾವ ಮೌಲ್ಯವೂ ಇಲ್ಲ. ಅದೇ ರೀತಿ ನಾವು ಈ ಒಂದು ಆ ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದೀವಿ. ಜೀವ್ ಜಾಗೋ ಕೊಡ ಚಂದ ಗೂಟ. ನಾವು ಎಚ್ಚರಗೊಳ್ಬೇಕು, ಈ ನಿದ್ದೆಯಿಂದ ಎಚ್ಚರಗೊಳ್ಬೇಕು, ಭೌತಿಕ ಅಜ್ಞಾನದಿಂದ ಎಚ್ಚರಗೊಳ್ಬೇಕು. ಓ ನಾನು ಈ ದೇಹ ಅಲ್ಲ, ಭೌತಿಕ ಜಗತ್ತು ನನ್ನ ಜಾಗ ಅಲ್ಲ, ದೇಹವೂ ತಾತ್ಕಾಲಿಕ, ಭೌತಿಕ ಜಗತ್ತು ತಾತ್ಕಾಲಿಕ. ಇದು ಯಾವ ವಿಷಯದ ಬಗ್ಗೆನೂ ನಾನು ತಲೆ ಕೆಡಿಸ್ಕೋಬಾರದು. ನಾನು ಆತ್ಮ, ನನ್ನ ನಿಜವಾದ ಸ್ಥಾನ ನಾನು ಭಗವಂತನ ಸೇವಕ, ಭಗವಂತನ ಸೇವೆಯಲ್ಲಿ ನಾನು ತೊಡಗಬೇಕು. ಈ ಪ್ರಜ್ಞೆಯಲ್ಲಿ ನಾವು ಜೀವನ ಮಾಡಬೇಕು. ಏನಾಗತ್ತೆ ಇದ್ರ ಬಗ್ಗೆ ಸ್ವಲ್ಪ ನಾನು ಹೆಚ್ಚು ಮಾತಾಡ್ತೀನಿ, ಯಾಕಂದ್ರೆ ಇದೇ ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ. ಇವಾಗ ಕಾಲ್ ನೋವು ಬಂತು ನಮ್ಗೆ ಏನ್ ಅನ್ಸುತ್ತೆ, ಓ ನನಗೆ ಕಾಲ್ ನೋವು ಬಂತು, ನನಗೆ ಕಾಲ್ ನೋವು ಬಂತು ಅಲ್ಲ, ನನ್ನ ಕಾಲಿಗೆ ಕಾಲು ನೋವನ್ನ ಅನುಭವಿಸ್ತಾ ಇದೆ, ಅದು ನನಗೆ ಗೊತ್ತಾಗ್ತಾ ಇದೆ. ಆತ್ಮ ಆಗಿ ಶರೀರದಲ್ಲಿ ಇರೋದ್ರಿಂದ ಕಾಲಿನ ಭಾಗದಲ್ಲಿ ಏನೋ ನೋವಿರೋದು ನಾನು ಅನುಭವಿಸ್ತಾ ಇದ್ದೀನಿ. ಆದ್ರೆ ನಾನು ಆ ನೋವೇ ಎಲ್ಲಕ್ಕಿಂತ ಮುಖ್ಯ, ಆ ನೋವಿಂದ ಹೊರಗಡೆ ಬರೋದೇ ಮುಖ್ಯ. ಸದ್ಯಕ್ಕೆ ಅದೇ ಗುರಿ, ಏನು ನೋವಿಂದ ಹೊರಗಡೆ ಬರೋದು. ಆದ್ರೆ ಆ ನೋವು ಆಗ್ತಾ ಇರೋದು ಕಾಲಿಗೆ. ಈ ನೋವು ಕೂಡ ನೋಡಿ ಎಷ್ಟು ವಿಚಿತ್ರವಾದದ್ದು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಾತರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯ ಸ್ಥಾಂ ಸ್ಥಿತಿಕ್ಷಸ್ವ ಭಾರತ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ನೋವು ನಲಿವು ಎಲ್ಲವೂ ಕೂಡ ಮಾತ್ರ ಸ್ಪರ್ಶ, ಇಂದ್ರಿಯಗಳ ಸ್ಪರ್ಶದಿಂದ ಆಗ್ತಾ ಇದೆ. ತಾಂ ಸ್ಥಿತಿಕ್ಷಸ್ವ, ಸ್ವಲ್ಪ ಅದನ್ನ ಸಹಿಸ್ಕೊಳಪ್ಪ. ಸಹಿಸ್ಕೊಳಕ್ಕೆ ಬರಲ್ಲ ನಮಗೆ. ಹ್ಮ್ ವಿಶೇಷವಾಗಿ ವಯಸ್ಸಾಗ್ತಾ ಆಗ್ತಾ ಅಂತೂ ಸಹಿಸ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಚಿಕ್ಕ ವಯಸ್ಸಿನಿಂದಲೇ ಈ ತಾಳ್ಮೆಯನ್ನ ಕಲ್ತ್ಕೋಬೇಕು, ಸಹಿಸ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಏನೋ ಓಕೆ ಜ್ವರ ಬಂತ, ಆಯ್ತು ಒಂದೆರಡು ದಿನ ಏನಂತೆ, ಸ್ವಲ್ಪ ಸಹಿಸ್ಕೋಬೇಕು. ಓ ಜ್ವರ ಬಂತ ತಕ್ಷಣ ಒಂದು ಕ್ರೋಸಿನ್ ಹಾಕೊಳ್ಳಿ.
ಅಂದ್ರೆ ನಮಗೆ ತಾಳ್ಮೆ ಅನ್ನೋದು ಇಲ್ವೇ ಇಲ್ಲ, ಕಲ್ತೇ ಇಲ್ಲ ನಾವು. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಇರ್ತೀವಿ, ಗ್ರೀನ್ ಆಯ್ತು ತಕ್ಷಣ ಹಿಂದೆಯಿಂದ ಕೊಯ್ 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 ಅಂತ ಹಾರ್ನ್ ಹೊಡೆಯಕ್ ಶುರು ಮಾಡ್ತಾರೆ. ಮತ್ತೆ ಈ ಮಾತ್ರ ಸ್ಪರ್ಶಾಸ್ತು ಕೋಂತೆ ಅಂದ್ರೆ ಏನಂತ, ಮಾತ್ರ ಸ್ಪರ್ಶ ಅಂದ್ರೆ ಏನು? ಆ, ಇಂದ್ರಿಯಗಳ ಗ್ರಹಿಕೆ. ಅಂದ್ರೆ ಇವಾಗ ಜ್ವರ ಇದೆ ಅಂತ ಹೆಂಗ್ ಹೆಂಗ್ ಗೊತ್ತಾಗತ್ತೆ? ಇಲ್ಲಿ ಚರ್ಮದಲ್ಲಿ ನಮ್ಗೆ ಆ ಒಂದು ಅನುಭವ ಬರ್ತಾ ಇದೆ, ಬಿಸಿ ಆಗಿರೋದು. ಇವಾಗ ಆ ಒಂದ್ಸತಿ ಹಲ್ಲು ನೋವು ಇಟ್ಕೊಂಡು ಯಾರೋ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಹ್ಮ್ ಹಲ್ಲಲ್ಲಿ ಏನೋ ತೊಂದರೆ ಆಗಿದೆ ತುಂಬಾ. ಆ, ಆ, ತುಂಬಾ ನೋವು ಅನುಭವಿಸಕ್ ಆಗ್ತಾ ಇಲ್ಲ. ಡಾಕ್ಟರ್ ಏನ್ ಮಾಡ್ತಾರೆ? ಪೇನ್ ಕಿಲ್ಲರ್ ಕೊಡ್ತಾರೆ. ಪೇನ್ ಕಿಲ್ಲರ್ ಅಂದ್ರೆ ಏನು? ನೋವನ್ನ ಕೊಲ್ಲುವಂತ ಔಷಧಿ. ಸಮಸ್ಯೆಯನ್ನ ಪರಿಹರಿಸಿಲ್ಲ, ನೋವನ್ನ ಕೊಂದಿದೆ. ಅಂದ್ರೆ ಏನು? ಆ ಮಾತ್ರ ಸ್ಪರ್ಶ ಇಂದ್ರಿಯ ಗ್ರಹಿಕೆಯನ್ನ ಅದು ಸ್ವಲ್ಪ ಆ ತಡೆದಿದೆ. ಹಾಗಾಗಿ ನನಗೆ ನೋವಿನ ಅನುಭವ ಆಗ್ತಾ ಇಲ್ಲ. ನೋವು ಇದೆ ಆದ್ರೂ ಅನುಭವ ಆಗ್ತಾ ಇಲ್ಲ. ಇಷ್ಟೇ ನೋವು ದೇಹದಲ್ಲಿ ಇರ್ಬೋದು. ಅರೆ, ನಾನು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ನನಗೆ ಅಂದ್ರೆ ಅದರಿಂದ ಅಷ್ಟೊಂದು ಅಫೆಕ್ಟ್ ಆಗಕ್ ಆಗಲ್ಲ, ಆಗ್ಬೇಕಾಗಿಲ್ಲ. ಅರೆ ಯಾವಾಗ ನಮಗೆ ಅಯ್ಯೋ ನನ್ ಕಾಲ್ ನೋವಪ್ಪ, ನಾನು ಸರಿ ಹೋಗ್ಲೇಬೇಕು, ನಾನು ಏನಾದ್ರೂ ಸರಿನೇ ಈ ರೀತಿ ಆ ಒಂದು ಸಮಸ್ಯೆಯನ್ನ ನಾವು ಬಹಳಷ್ಟು ತಲೆಗೆ ಹಚ್ಕೊಂಡ್ಬಿಟ್ರೆ ಅವಾಗ ಇಷ್ಟಿರೋ ಸಮಸ್ಯೆ ಇಷ್ಟು ದೊಡ್ಡದಾಗ್ಬಿಡುತ್ತೆ. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಆಗೋದಿದೆ. ಸಮಸ್ಯೆಗಳು ಹೆಚ್ಚು ಕಡಿಮೆ ಚಿಕ್ಕದಾಗೇ ಇರುತ್ತೆ, ಆದ್ರೆ ನಾವು ಅದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀವಿ ಅಂದ್ರೆ ದೊಡ್ಡದು ಮಾಡ್ಬಿಡ್ತೀವಿ ನಾವು. ಹ್ಮ್ ಹಾಗಾಗಿ ನೋವು ಬಂದಾಗ ನಾವೇನ್ ಯೋಚನೆ ಮಾಡ್ಬೇಕು? ಓ, ನಾನು ಆತ್ಮ, ನಾನೀ ದೇಹ ಅಲ್ಲ. ದೇಹಕ್ಕೆ ಏನೋ ನೋವು ಬರ್ತಾ ಇದೆ, ಆಗ್ಲಿ, ನನ್ನ ಪೂರ್ವದ ಕರ್ಮ ಫಲ ಇರ್ಬೇಕು. ಸರಿ, ಒಂದ್ ಸ್ವಲ್ಪ ಸಹಿಸ್ಕೋತೀನಿ. ಮತ್ತೆ ಪ್ರಾಯಶ್ಚಿತ್ತಕ್ಕೆ ಒಂದು ಅವಕಾಶ. ಓಕೆ, ನಾನು ಏನೋ ತಪ್ಪು ಮಾಡಿದೀನಿ, ಹಾಗಾಗಿ ನಾನು ನೋವನ್ನ ಅನುಭವಿಸ್ತಾ ಇದ್ದೀನಿ. ಕೃಷ್ಣ, ಮತ್ತೆ ಆ ತರ ತಪ್ಪು ನನ್ನಿಂದ ಆಗದೆ ಇರ್ಲಿ. ಅಷ್ಟೇ, ನೋವಿದ್ದಾಗ ನಾವು ಈ ರೀತಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಅದರಲ್ಲೇ ಮುಳುಗೋಗ್ಬಿಡೋದಲ್ಲ. ಹ್ಮ್. ಇವತ್ತಿನ ಸಂಪೂರ್ಣ ಜಗತ್ತು ಇದೇ ವ್ಯಾಮೋಹದಲ್ಲೇ ನಡೀತಾ ಇರೋದು. ನಾನು ಈ ದೇಹ. ಹಾಗಾಗಿ ಬೆಳಗಿಂದ ಸಂಜೆ ತನಕ ಈ ದೇಹಕ್ಕೆ ಆರಾಮವಾದ ಒಂದು ಆ, ಪರಿಸ್ಥಿತಿಯನ್ನ ಸೃಷ್ಟಿಸೋದಕ್ಕೋಸ್ಕರ ನಾವು ಬಹಳ ಬಹಳ ಪ್ರಯತ್ನ ಮಾಡ್ತಾ ಇದ್ವಿ. ಬೆಳಗಿಂದ ರಾತ್ರಿ ತನಕ ಇದೇ ಮಾಡ್ತಾ ಇರೋದು, ದೇಹ ಪೋಷಣೆ. ಆದ್ರೆ ದೇಹ ಯಾವಾಗ ಯಾವಾಗ ಸಿಕ್ತು, ಅಲ್ಲಿ ತನಕ ಇರುತ್ತೆ ದೇಹ. ಹಿಂದಿನ ಜನ್ಮದಲ್ಲಿ ಇರ್ಲಿಲ್ಲ, ಮುಂದಿನ ಜನ್ಮದಲ್ಲಿ ಇರೋದಿಲ್ಲ. ಈ ಜನ್ಮದಲ್ಲಿ ಎಲ್ಲಿ ತನಕ ಆಯಸ್ಸಿರುತ್ತೋ ಅಲ್ಲಿ ತನಕ ಈ ದೇಹ ಇರುತ್ತೆ. ಮತ್ತೆ ದೇಹ ವ್ಯಾಧಿ ಮಂದಿರ. ವ್ಯಾಧಿ ಮಂದಿರ, ಎಲ್ಲಾ ವ್ಯಾಧಿ, ರೋಗ, ರೋಗಕ್ಕೆ ಅದು ಮಂದಿರ, ಮನೆ. ಶರೀರ, ಮನಸ್ಸು, ಸೂಕ್ಷ್ಮ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎರಡೂ ಕೂಡ. ಅಂದ್ರೆ ಅದೇ ನಾವಲ್ಲ. ಹಾಗಾಗಿ ಜೀವನದಲ್ಲಿ ಇವೆಲ್ಲವನ್ನ ಅನುಭವಿಸಿದಾಗ ನಮ್ಮ ಮನಸ್ಸಿಗೆ ಯೋಚನೆ ಬರ್ಬೇಕು, ಇದು ನಾನಲ್ಲ. ನಾನು ಯಾಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ? ನಾನಲ್ಲ. ಬಹಳ ಕಷ್ಟ. ಹ್ಮ್ ಆದ್ರೆ ಇದನ್ನ ಮಾಡ್ಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಇದೆ. ಪ್ರತಿದಿನ ಇದು ನಮ್ಮ ಅನುಭವಕ್ಕೆ ಬರ್ಬೇಕು. ಓ, ನಾನ್ ದೇಹ ಅಲ್ಲ, ನಾನ್ ಆತ್ಮ, ನಾನ್ ಯಾಕೆ ಇಷ್ಟು ಅಂತ ತಲೆ ಕೆಡ್ಸ್ಕೊತಾ ಇದ್ದೀನಿ. ಅಲ್ಲದೆ ಇನ್ನೊಂದು ವಿಷಯ, ನಾನು ಕೃಷ್ಣನ ಸೇವಕ. ಕೃಷ್ಣನ ಸೇವಕ ಅಂದ್ರೆ ಏನು? ಕೃಷ್ಣ ಒಡೆಯ. ಇವಾಗ ಯಾವ್ದೋ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಗೆ ಯಾರೋ ಒಬ್ರು ಮಾಲೀಕರು ಇರ್ತಾರೆ. ಇವಾಗ ಆ ಕಂಪ್ನಿನಲ್ಲಿ ಏನೇನ್ ನಡೀತೋ ಸಂಪೂರ್ಣವಾಗಿ ಆ ಮಾಲೀಕರ ಅಧೀನದಲ್ಲಿದೆ, ಅಲ್ವಾ? ಅದೇ ರೀತಿ ಈ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಎಲ್ಲಾ ಕಡೆ ಏನ್ ನಡೀತಾ ಇದ್ವು ಎಲ್ಲವೂ ಕೃಷ್ಣನ ನಿಯಂತ್ರಣದಲ್ಲಿದೆ. ನಾನು ಅವನ ಸೇವಕ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಅಂತಹ ಮಹಾ ಸ್ವಾಮಿಯ, ಮಹಾ ಒಡೆಯನ ಸೇವಕ ನಾನು. ಹಾಗಾಗಿ ಏನಾದ್ರು ಜೀವನದಲ್ಲಿ ಸಮಸ್ಯೆ ಬಂತ, ಓ, ಕೃಷ್ಣ ಇದ್ದಾನೆ, ಅವನ್ ನೋಡ್ಕೋತಾನೆ, ನಾನ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀನಿ?
ಅಲ್ವಾ? ನಾನ್ ತಲೆ ಕೆಡ್ಸ್ಕೊತಾ ಇದ್ದೀನಿ, ನಾನೇ ಅದನ್ನ ಸರಿ ಮಾಡ್ಬೇಕು ಅನ್ನೋ ಯೋಚನೆ. ಮತ್ತೆ ನಾನು ಬಹಳ ಅಲ್ಪ, ನನ್ನ ಅಲ್ಪ ಆ ಸ್ಥಾನದಿಂದ ನಾನು ಅದನ್ನ ಸರಿಪಡ್ಸಕ್ ನನಗೆ ಶಕ್ತಿ ಇಲ್ಲ. ಅದೇ ಕೃಷ್ಣನಿಗೆ ಅದು ಬಹಳ ಸುಲಭ. ಹ್ಮ್. ತಲೆ ಮೀರಿರುವಂತ ಯಾವ್ದಾದ್ರು ಸನ್ನಿವೇಶ ಇದ್ರೆ ಸುಮ್ನೆ ಕೃಷ್ಣನ ಪಾದಗಳಲ್ಲಿ ಅರ್ಪಿಸ್ಬಿಡ, ಕೃಷ್ಣ ನೀನೇ ಗತಿ. ಹ್ಮ್. ಆಮೇಲೆ ಕ್ರಮೇಣವಾಗಿ ಎಲ್ಲಾ ವಿಷಯಗಳನ್ನು ನಾವು ಕೃಷ್ಣನ ಪಾದಗಳಲ್ಲಿ ಅರ್ಪಿಸ್ತೀವಿ. ಕೃಷ್ಣ ನಂಗ್ ಗೊತ್ತಿಲ್ಲಪ್ಪ, ಆ ನಾನ್ ಈ ಭೌತಿಕ ಜಗತ್ತಿನ ಒಬ್ಬ ಚಿಕ್ಕ ಜೀವಿ, ನನ್ ಕೈನಲ್ಲಿ ಏನಾಗತ್ತೋ. ಹ್ಮ್. ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿದೆ, ನೀನು ನಡೆಸು. ಆಗ ಆತಂಕಕ್ಕೆ ಕಾರಣನೇ ಇರಲ್ಲ, ಚಿಂತೆಗೆ ಕಾರಣನೇ ಇರಲ್ಲ, ದುಃಖಕ್ಕೆ ಕಾರಣನೇ ಇರಲ್ಲ. ಯಾಕಂದ್ರೆ ನಾನು ದೇಹನೇ ಅಲ್ಲ. ಜೀವನ ಸಂತೋಷವಾಗಿರುತ್ತೆ ತಾನೆ. ಅದಕ್ಕೆ ಆ ಬ್ರಹ್ಮಭೂತ ಪ್ರಸನ್ನಾತ್ಮನ ಸ್ವಚತಿ ಕಾಣಿಸು. ಅರೆ, ಜನರು ಸಾಮಾನ್ಯವಾಗಿ ತಮ್ಮ ದೇಹದ ಮೇಲೆ ಎಷ್ಟು ಅಂಟ್ಕೊಂಡಿದ್ದಾರೆ ಅಂದ್ರೆ, ಆ, ಎಷ್ಟು ಚೆನ್ನಾಗಿ ದೇಹಕ್ಕೆ ವಸ್ತ್ರಗಳನ್ನ ಹಾಕ್ತಿವಿ. ಹ್ಮ್. ಕೂದಲಿದ್ರೆ ಕೂದಲಿಗೆ ಬಣ್ಣ ಹಾಕ್ತಿವಿ. ಇದೆಲ್ಲ ಏನಕ್ಕೆ ಬೇಕಾಗಿರೋದು? ನಮ್ ಪ್ರಕಾರ ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮನ್ನ ನೋಡಕ್ಕೆ ಆಗಲ್ಲ, ನೀವು ಆತ್ಮ. ನಿಮ್ಮ ಈ ಮೃತ ಶರೀರವನ್ನ ಯಾರೋ ನೋಡ್ತಾ ಇದ್ದಾರೆ. ಶರೀರ ಮೃತ, ಶರೀರಕ್ಕೆ ಎಲ್ಲಿ ಜೀವ ಇದೆ? ಜೀವಂತ ವ್ಯಕ್ತಿಗೂ ಮೃತ ಶರೀರಕ್ಕೂ ವ್ಯತ್ಯಾಸ ಏನು? ಆತ್ಮ ಶರೀರವನ್ನ ಬಿಟ್ಟ ತಕ್ಷಣ ಆ ಶರೀರ ಮೃತವಾಯ್ತು. ಆತ್ಮ ಶರೀರದಲ್ಲಿರೋ ತನಕ ಅದು ಜೀವಂತವಾಯ್ತು, ಜೀವಂತವಾಗುಳಿದಿತ್ತು. ಅದೇನರ್ಥ? ಆತ್ಮ ಹೋದ ತಕ್ಷಣ ಅಷ್ಟೇ. ಹಾಗಾಗಿ ಈ ಒಂದು ಮೃತ ಶರೀರಕ್ಕೋಸ್ಕರ, ಮೃತ ಶರೀರದ ಪೋಷಣೆಗೋಸ್ಕರ ನಾವು ಎಷ್ಟೊಂದು ಕಷ್ಟ ಪಡ್ತಾ ಇದೀವಿ, ಅಲ್ವಾ? ನಮ್ಮ ಸಮಸ್ಯೆ. ಹ್ಮ್. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ದೇಹ ಮನಸ್ಸು ನಾವಲ್ಲ, ನಾವು ಆತ್ಮ. ಇದನ್ನ ನಾವು ತಿಳ್ಕೊಂಡು ಜೀವನ ನಡೆಸ್ಬೇಕು, ಇದೇ ಆತ್ಮ ಸಾಕ್ಷಾತ್ಕಾರ. ಮತ್ತೆ ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದಕ್ಕೆ ಸುಮ್ನೆ ಆ ಏನೋ ಸುಮ್ನೆ ಅದನ್ನ ತಾತ್ವಿಕವಾಗಿ ನಾವು ತಿಳ್ಕೊಂಡ್ರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಅಂದ್ರೆ ಏನರ್ಥ? ನಾವು ಆತ್ಮದ ಸ್ತರದಲ್ಲಿ ಕೆಲಸ ಮಾಡ್ಬೇಕು. ಆತ್ಮದ ಸ್ತರದಲ್ಲಿ ಕೆಲಸ ಮಾಡೋದಂದ್ರೆ ಏನರ್ಥ? ಭಕ್ತಿ ಸೇವೆ, ಭಕ್ತಿ ಸೇವೆಯನ್ನ ಭಕ್ತಿ ಸೇವೆಯಲ್ಲಿ ನಾವು ತೋರಿಸ್ಬೇಕು. ಓಕೆ, ಇದಕ್ಕೆ ನಿಲ್ಸ. ನನ್ನ ಪ್ರಶ್ನೆಗಳಿದೆಯಾ? ಹಾ, ಆತ್ಮ ಆ, ಒಂದೇ ಕಡೆ ಇರುತ್ತಾ, ಫುಲ್ಲು ದೇಹದಲ್ಲಿ ಸ್ಪ್ರೆಡ್ ಆಗಿರುತ್ತೆ? ಆತ್ಮ ಒಂದೇ ಕಡೆ ಇರೋದು. ಆತ್ಮ ಖೇಶಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ, ಭಗವದ್ಗೀತೆಯಲ್ಲೇ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಆ ಈ ಆತ್ಮದ ಗಾತ್ರವನ್ನ ಮತ್ತೆ ಆ ಆತ್ಮ ಹೃದಯದ ಭಾಗದಲ್ಲಿ ಆ ಆತ್ಮ ಸ್ಥಿತವಾಗಿದೆ. 5 ಗಾಳಿಗಳಲ್ಲಿ, ವಾಯುಗಳಲ್ಲಿ, ಆ ವಾಯುಗಳಲ್ಲಿ ಅದು ತೇಲಾಡ್ತಾ ಇದೆ. ಇದು ವಾಯುಗಳ, ಅದು ಈ ಆತ್ಮ ದೇಹವನ್ನ ಸ್ಪರ್ಶಿಸೋದು ಇಲ್ಲ, ಅಷ್ಟು ಸೂಕ್ಷ್ಮವಾದದ್ದು. ಮತ್ತೆ ಆತ್ಮ ಎಷ್ಟು ಚಿಕ್ಕದ್ದು ಅಂದ್ರೆ ಅದನ್ನ ಯಾರು ಕಣ್ಣಿಗೆ ಕಾಣೋದು ಇಲ್ಲ. ಯಾವ ಮೈಕ್ರೋಸ್ಕೋಪ್, ಸೂಕ್ಷ್ಮ ದರ್ಶಕದಲ್ಲಿ ಕಾಣೋದಿಲ್ಲ. ಅಲ್ಲದೆ ಅದು ಆಧ್ಯಾತ್ಮಿಕ ಕಿಡಿ ಅದು. ಹಾಗಾಗಿ ಭೌತಿಕ ಯಂತ್ರಗಳಿಂದ ಅದನ್ನ ನೋಡಕ್ಕೂ ಆಗೋದಿಲ್ಲ.
ಹಾ ಮಾತಾಜಿ ಕೇಳಿ. ಹರೇ ಕೃಷ್ಣ ಪ್ರಭುಜಿ. ಹ್ಮ್ ಪ್ರಭುಜಿ ಇದು ಕ್ವಶನ್ ಸ್ವಲ್ಪ ಸಿಲ್ಲಿ ಐತೆ ಆದ್ರೂ ಕೇಳ್ತೀನಿ ಪ್ರಭುಜಿ. ಒಂದು ಆತ್ಮಕ್ಕೆ ಮತ್ತೆ ಒಂದು ಘೋಸ್ಟಿಗೆ ಏನ್ ಡಿಫ್ರೆನ್ಸ್ ಪ್ರಭುಜಿ? ಆತ್ಮಕ್ಕೆ ದೇಹ ಇದೆ, ಗೋಷ್ಠಿಗೆ ದೇಹ ಇದೆ. ಗೋಷ್ಠ ಸೂಕ್ಷ್ಮ ಶರೀರ ಇರುತ್ತೆ, ಸ್ಥೂಲ ಶರೀರ ಇರೋದಿಲ್ಲ. ಸಾಮಾನ್ಯ ಜೀವಿಗೆ ಸೂಕ್ಷ್ಮ ಶರೀರನೂ ಇದೆ, ಸ್ಥೂಲ ಶರೀರ, ಅಷ್ಟೇ ವ್ಯತ್ಯಾಸ. ಓಕೆ ಪ್ರಭುಜಿ, ಥ್ಯಾಂಕ್ ಯು. ಓಕೆ. ಪ್ರಭು ಹರೇ ಕೃಷ್ಣ ಪ್ರಭು. ಈ ಸ್ಥೂಲ ಸೂಕ್ಷ್ಮ ಶರೀರ ಬೇರೆ ಮೇಲೆ ಹೋಗಿ ಸೇರೋಕ್ ಆಗುತ್ತಾ ಪ್ರಭು? ಸೂಕ್ಷ್ಮ ಶರೀರ ಮರಣದ ಸಮಯ ಅಂದ್ರೆ ಸೂಕ್ಷ್ಮ ಶರೀರ ಆತ್ಮವನ್ನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ದೇಹ ಇಲ್ಲದೆ ಇರುವಾಗ ಸೂಕ್ಷ್ಮ ಶರೀರ ಆ ಆತ್ಮವನ್ನ ಕರ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಇನ್ನೊಂದು ಶರೀರನೇ ಸಿಕ್ಕಿಲ್ಲ, ಹಾಗಾಗಿ ಅದು ಪರದಾಡ್ತಾ ಇದೆ. ಆವಾಗ ಅದು ಸೂಕ್ಷ್ಮ ಇರೋದ್ರಿಂದ ಅದು ಇನ್ನೊಂದು ದೇಹವನ್ನ ಪ್ರವೇಶ ಮಾಡ್ಬೋದು, ಆದ್ರೆ ಅದಕ್ಕೆ ಪ್ರವೇಶ ಮಾಡೋದಕ್ಕೆ ಅನುಮತಿ ಬೇಕು. ಅನುಮತಿ ಅಂದ್ರೆ ಕರ್ಮಫಲ. ಯಾರೋ ಒಬ್ರು ಜೀವಿ ಇರ್ತಾರೆ, ಅವರಂತ ಕರ್ಮ ಮಾಡಿರ್ತಾರೆ, ಯಾವುದೋ ಒಂದು ಶಕ್ತಿ ಬಂದು ಅವರನ್ನ ಆ ಅವ್ರ ಮೇಲೆ ಪ್ರಭಾವವನ್ನ ಬೀರುವಂತಹ ಯಾವುದೋ ಕರ್ಮವನ್ನ ಮಾಡಿದ್ದಾರೆ, ಮಾಡಬಾರ್ದು ಕೆಲಸ. ಅವಾಗ ಏನ್ ಮಾಡತ್ತೆ, ಆ ಸೂಕ್ಷ್ಮ ಶರೀರ ಆತ್ಮ ಶರೀರ ಇಲ್ಲ, ಸಿಕ್ಕಿಲ್ಲ, ಹಾಗಾಗಿ ಇನ್ನೊಂದು ಶರೀರವನ್ನ ಪ್ರವೇಶ ಮಾಡೋದು. ಹಾಗನ್ಬಿಟ್ಟು ಯಾರಂದ್ರೆ ಆ ಶರೀರವನ್ನ ಪ್ರವೇಶ ಮಾಡಕ್ ಆಗಲ್ಲ, ಭೂತ. ಯಾಕೆಂದ್ರೆ ಅದಕ್ಕೆ ಕರ್ಮಫಲ ಇರುವುದು. ಅಂತ ಕರ್ಮಫಲ ಇರೋಂಥವ್ರ ದೇಹವನ್ನ ಪ್ರವೇಶ ಮಾಡುತ್ತೆ. ಸಾಮಾನ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರ ಇರೋ ಕಡೆ ಈ ಭೂತ ಪಿಶಾಚಿ ಪ್ರೇತ ಇದು ಯಾವ್ದು ಇರಲ್ಲ. ಒಂದ್ಸರಿ ಭಕ್ತಿ ವಿನೋದ್ ಠಾಕೂರ್ ಅವರು ಯಾವ್ದೋ ಹಳ್ಳಿಗೆ ಹೋಗಿದ್ರು. ಹಳ್ಳಿನಲ್ಲಿ ಇರೋದಕ್ಕೆ ಯಾವ್ದೋ ಒಂದು ಪಾಡ್ ಬಿದ್ದಿದ್ದಂತ ಮನೆಯನ್ನ ಪ್ರವೇಶ ಮಾಡ್ತಾರೆ. ಆಗ ಹಳ್ಳಿಯವರೆಲ್ಲ ಬಂದ್ ಹೇಳ್ತಾರೆ, ಸ್ವಾಮಿ ಇಲ್ಲಿ ಇರ್ಬೇಡಿ, ಇಲ್ಲಿ ತುಂಬಾ ಭೂತಗಳ ಕಾಟ ಇದೆ. ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಹೌದಾ, ಸರಿ, ಮತ್ತೆ ಒಳ್ಳೇದಾಯ್ತು, ಬೇರೆ ಯಾರು ಬಂದು ನನಗೆ ತೊಂದರೆ ಕೊಡಲ್ಲ, ಸಮಸ್ಯೆ ಇಲ್ಲ ಅನ್ಬಿಟ್ಟು ಅವರು ಆ ಮನೆಯನ್ನೇ ಪ್ರವೇಶ ಮಾಡ್ತಾರೆ. ಜೋರ ಕೀರ್ತನೆಯನ್ನ ಮಾಡ್ತಾರೆ, ಭೂತ ಪ್ರೇತ ಎಲ್ಲ ಹೊರಗೋಗುತ್ತೆ. ಸೊ ಹರಿನಾಮ ಇರೋ ಕಡೆ, ಭಗವಂತ ಇರೋ ಕಡೆ ಯಾವ ದುಷ್ಟ ಶಕ್ತಿನೂ ಇರೋಕ್ಕಾಗೋದು. ಏನಾದ್ರು ಹರೇ ಕೃಷ್ಣ ಪ್ರಭು. ಪ್ರಭು, ಹೇಳಿ. ಇವತ್ತೊಬ್ರು ನಮಗೆ ಸಿಕ್ಕಿದ್ರು. ಅವರು ಆ ಪರ್ಸನ್ ಬಂದ್ಬಿಟ್ಟು ಒಂದು 60-65 ವರ್ಷ ಇರ್ಬೋದು. ಅವರಿಗೆ ಏನನ್ಸುತ್ತೆ? ಕೇಳಿಸ್ತಾ ಇದೆ ಪ್ರಭು? ಸ್ವಲ್ಪ ಜೋರಾಗಿ ಹೇಳಿ. ಹರೇ ಕೃಷ್ಣ ಪ್ರಭು. ಹೇಳಿ. ಇವತ್ತು ಒಬ್ರು ಮನುಷ್ಯ ನಮಗ್ ಮೀಟ್ ಆಗಿದ್ರು. ಅವರು ಏನಂತಾರೆ ಅಂದ್ರೆ, ಅವರಿಗೆ ಗೊತ್ತಾಗ್ತಾ ಇದೆ ಅಂತೆ, ಇವಾಗ ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಬಿಟ್ಟ ಆದ್ಮೇಲೆ ಏನಾಗುತ್ತೆ ಅಂತ. ನನಗೆ ಆಕ್ಸಿಡೆಂಟ್ ಆಗುತ್ತೆ, ಇವರಿಂದನೇ ಹಿಂಗಾಗುತ್ತೆ, ಇದೇ ತರ ಗಾಡಿಯಿಂದ ಆಗುತ್ತೆ, ಮತ್ತೆ ಆ ಪರ್ಸನ್ ಬಂದು ನನಗೆ ಇದೇ ತರ ಹೇಳ್ತಾನೆ ಅಂತ ಗೊತ್ತಾಗುತ್ತಂತೆ. ಅದು ಸುಮಾರು ದಿನದಿಂದ ಇದೇ ತರ ನಡೀತಾ ಇದಂತೆ. ಮತ್ತೆ 3 ಮಂತ್ಸ್ ಇಂದ ಏನಂದ್ರೆ, ನೈಟ್ ಮಲ್ಕೊಂಡಾಗ ಯಾರೋ ಬಂದು ಪಕ್ಕದಲ್ಲಿ ಕುತ್ಕೊಂತಾರಂತೆ. ಕುತ್ಕೊಂಡ್ಬಿಟ್ಟು ಇನ್ನೇನ್ ಮುಗೀತು ನಿಂದು, ಬಾ ಹೋಗೋಣ ಅಂತ ಕರೀತಾರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ನನಗೆ ಇನ್ನು ದೇಹ ರೆಡಿ ಆಗಿಲ್ಲ, ನಾನ್ ಹೆಂಗ್ ಬರ್ಲಿ, ನಾನ್ ಬಂದ್ರೆ ಇವಾಗ ಪಿಶಾಚಿಯಾಗಿರ್ಬೇಕು, ನಾನ್ ಬರಲ್ಲ, ನನಗೊಂದು ದೇಹ ಬೇಕು ಅಂತ ಕೇಳ್ತಾರಂತೆ. ಇದು ನಿಜಾನಾ? ಅವರೇ ಹೇಳ್ತಾ ಇದಾರೆ. ಆಗ್ಬೋದು, ಆಗುತ್ತಾ? ಅವ್ರು ಹಂಗೆ ಹೇಳ್ತಾ ಇದಾರೆ, ಬ್ರಾಹ್ಮಣರು. ಅವ್ರನ್ನು ಏನು ಬೇಕಾದ್ರೂ ಸಾಧ್ಯ. ಭೌತಿಕ ಜಗತ್ತಿನಲ್ಲಿ ಸಾಧ್ಯ ಇಲ್ಲದೆ ಇರೋದು ಏನೂ ಇಲ್ಲ. ಹೌದ್ರಾ? ನನಗೆ ಇದು ಕೇಳಿದ್ರೆ ಇದು ನಿಜಾನಾ ಏನು ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ಸಾಧ್ಯ. ಮತ್ತೆ ನಮ್ಮ ಸ್ವಭಾವವನ್ನೇ ಬದಲಾಯಿಸ್ಬಿಡುತ್ತೆ ಅದು, ನಾವು ಬೇರೆ ವ್ಯಕ್ತಿಯಾಗಿ ಮಾಡ್ಬಿಡುತ್ತೆ. ಅದಕ್ಕೆ ಹರಿನಾಮ ಬಿಟ್ರೆ ಬೇರೆ ಯಾವ ರಕ್ಷಣೆನೂ ಇಲ್ಲ. ಮತ್ತೆ 15 ಡೇಸ್ ಅಂತ ಸಡನ್ ಆಗಿ ಇದಕ್ಕಿದ್ದಂಗೆ ಏನು ಕಣ್ಣು ಕಾಣ್ತಾನೆ, ಫುಲ್ 2 ಕಣ್ಣು ಕಾಣಿಸ್ತಾ ಇಲ್ಲ ಅಂತೆ ಅವರಿಗೆ. ಏನ್ ಬೇಕಾರಾಗತ್ತೆ. ಅದು ದೇಹದ ಮೇಲೆ ನಿಯಂತ್ರಣವನ್ನ ತಗೊಂಡ್ಬಿಟ್ಟಿರುತ್ತೆ ಅದು. ಅದಕ್ಕೆ ಏನು ಬೇಕೋ ಮಾಡುತ್ತೆ. ಅಂದ್ರೆ ಭೂತ ಅಂತೀರಾ ಅಥವಾ ಅವ್ರು ಹೇಳ್ತಾರೆ ಶಿವ ನನಗ್ ಬಂದು ಈ ತರ ಕಾಟ ಕೊಡ್ತಾನೆ ಅಂತ? ಶಿವ ಯಾಕೆ ಕಾಟ ಕೊಡ್ತಾನೆ? ಬೇರೆ ಕೆಲಸ ಇಲ್ವಾ ಶಿವನಿಗೆ? ಸುಮ್ಮನೆ ಯಾವ್ದೋ ಶಕ್ತಿ ಇರುತ್ತೆ,
ಅಷ್ಟೇ. ಓಕೆ ಓಕೆ. ಇದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಏನ್ ಬೇಕಾದ್ರೆ ತಂತ್ರ, ಏನೇನೇನ ಎಲ್ಲ ಭೌತಿಕ ಜಗತ್ತಿನಲ್ಲಿ ಬೇಕಾದಷ್ಟಿದೆ, ಹ್ಮ್. ಎಲ್ಲಾ ತರ ವಿಷಯಗಳಿವೆ. ಥ್ಯಾಂಕ್ ಯು ಪ್ರಭು. Hare Krishna Prabhu. ಹರೇ ಕೃಷ್ಣ. Just checking the feasibility. ನೀವು ಶ್ಲೋಕ ಓದಾದ್ಮೇಲೆ ಅದ್ರದ್ದು ಟ್ರಾನ್ಸ್ಲೇಷನ್ ಹೇಳಿ ಅದಾದ್ಮೇಲೆ ಪರ್ಪೋರ್ಟ್ಗೆ ಹೋದ್ರೆ ಅದು ನಾವು ಟ್ರಾನ್ಸ್ಲೇಷನ್ಗೆ ತುಂಬಾ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ರೈಟ್ ವೇ? ಅಂದ್ರೆ ನಾನು ಇವಾಗ ಅನುವಾದ ಹೇಳ್ತಾ ಇದೀನಿ, ಆಮೇಲೆ ಭಾವಾರ್ಥಕ್ಕೆ ಹೋಗ್ತಾ ಇದೀನಿ. ಭಾವಾರ್ಥ ಅಂತ ಹೇಳ್ಬಿಟ್ಟು ಹೇಳಿ ಅಂತನಾ? ಹಾ, ಟ್ರಾನ್ಸ್ಲೇಷನ್ ಆಗಿದ ತಕ್ಷಣನೇ ಓಕೆ, ಅನುವಾದ ಅಂತ ಹೇಳ್ತೀನಿ, ಆಮೇಲೆ ಭಾವಾರ್ಥ ಅಂತ ಹೇಳ್ತೀನಿ. ಓಕೆ. ವಾಯ್ಸ್ ಕೇಳಿಸ್ತಾ ಇಲ್ಲ ಪ್ರಭು, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ. Prabhu, voice is not audible, Prabhu. Could you please come to the, where you have a network area and. ಓಕೆ, ಪ್ರಭಾ ಮಾತಾಜಿ. Hare Krishna, Prabhuji. ಹರೇ ಕೃಷ್ಣ. Prabhuji, I had a doubt that since in Bhagavad Gita they tell that do not worship any demigods, then Narad Muni's spiritual master is Brahma Dev. Then, ಫಾದರ್ okay, his father, but not spiritual master, Prabhuji. ಫಾದರ್ ಅಂಡ್ ಸ್ಪಿರಿಚುವಲ್ ಮಾಸ್ಟರ್. Then he's our originator of Gaudiya Madhyaya Sampradaya. Then he'll become pure devotee. Then we should not worship him, Prabhuji, like that. I must say. ಮಾಡ್ಬೋದು, ಬಟ್ ಎಲ್ಲ ಬೇರೆ. ಇವಾಗ ಬ್ರಹ್ಮ ಶಿವ, ಆ ಬ್ರಹ್ಮರಲ್ಲೂ ಇಬ್ರು ಎರಡು ತರ ಬ್ರಹ್ಮ ಇದ್ದಾರೆ. ಯಾರು ಪರಿಶುದ್ಧ ಭಕ್ತರು, ಇನ್ನೊಬ್ರು ಪರಿಶುದ್ಧ ಭಕ್ತರು ಅಲ್ಲದೆ ಇರುವಂತ ಬ್ರಹ್ಮಂದರು ಇದ್ದಾರೆ. ಆದ್ರೆ ನಾವು ಯಾವ್ದಾದ್ರು ದೇವತೆ ಹತ್ರ ಹೋದ ತಕ್ಷಣ ನಮ್ದೊಂಥರ ಕೆಟ್ಟ ಗುಣ ಇದೆ. ಜನ್ಮ ಜನ್ಮಾಂತರಗಳಿಂದ ದೇವತೆ ಹತ್ರ ಹೋದ ಏನಾದ್ರು ನಾನು ಇದೀನಲ್ಲ, ನಾನೇ ಎಲ್ಲ ಕೊಡ್ತೀನಿ, ಯಾಕೆ ಇಲ್ಲಿಗೆ ಹೋಗ್ಬೇಕು? ಹಾಗಾಗಿ ನಮಗೆ ದೇವತೆಗಳ ಪೂಜೆ ಮಾಡಬೇಡಿ ಅಂತ ಹೇಳುದು. ಆದ್ರೆ ವೈಷ್ಣವಾನಾಂ ಯಥಾ ಶಂಭೋ, ಇವಾಗ ಶಿವ ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠ. ಶಿವನನ್ನ ವೈಷ್ಣವನಂತೆ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಸಾಮಾನ್ಯ ದೇವರಂತ ನೋಡೋದು ತಪ್ಪು. ಅದಕ್ಕೆ ಅದೆಲ್ಲ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ. ಜನರಿಗೆ ಈ ತರ ಡಿಸ್ಕ್ರಿಮಿನೇಟ್ ಮಾಡಕ್ ಬರಲ್ಲ, ತಾರತಮ್ಯ ಮಾಡಕ್ ಬರಲ್ಲ ಅನ್ಬಿಟ್ಟು ಅದಕ್ಕೆ ನಮಗೆ ಪ್ರಭುಪಾದರು ಹೇಳ್ಬಿಟ್ರು, ಯಾವ ದೇವತೆಯ ಆರಾಧನೆನೂ ಬೇಡ, ಸುಮ್ಮನೆ ಕೃಷ್ಣನ ಆರಾಧನೆ ಮಾಡಿದ್ರೆ ಸಾಕು. ಆದ್ರೆ ಇಲ್ಲಿ ನಾರದ ತಂದೆ ಮತ್ತೆ ಗುರುಗಳು ಬ್ರಹ್ಮ, ಶುದ್ಧ ಭಕ್ತರಾದ ಬ್ರಹ್ಮ, ಶುದ್ಧ ಭಕ್ತರಾದ ನಾರದರು ಗುರುಗಳು. ಸೊ ಹಾಗಾಗಿ ಏನೂ ಸಮಸ್ಯೆ ಇಲ್ಲ. Okay, Prabhuji. Thank you, Prabhuji. ಇನ್ನೇನಾದ್ರು ಇದೆಯಾ? ಓಕೆ, ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕಿ ಜಯ. ಸಮವೇತ ಭಗವಂತ. हरे कृष्ण बहुत धन्यवाद प्रणाम। हरे कृष्ण प्रभु जी, प्रणाम प्रभु जी। कृष्ण प्रभु जी, कृष्ण प्रभु प्रणाम। हरे कृष्ण प्रभु जी, हरे कृष्ण प्रभु हरे जी, कृष्ण thank प्रभु you. जी, हरे कृष्ण।